ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇಂದಿನ ತರಗತಿಯಲ್ಲಿ ಕನ್ನಡಕ್ಕೆ ಸಂಬಂಧಪಟ್ಟಂತಹ ಗ್ರಾಮರ್ ಹಾಗೂ ಕನ್ನಡ ಸಾಹಿತ್ಯ ಚರಿತ್ರೆ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಪ್ರಮುಖ ಸಂಭವನೀಯ ಪ್ರಶ್ನೆಗಳನ್ನು ಇಂದಿನ ತರಗತಿಯಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಸೊ ಈ ವಿಡಿಯೋ ತುಂಬ ಇಂಪಾರ್ಟೆಂಟ್ ಆಗಿರುವುದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಇಂದಿನ ತರಗತಿಯ ಮೊದಲ ಪ್ರಶ್ನೆ ಹೀಗಿದೆ: ಹಲ್ಮಿಡಿ ಶಾಸನ ಎಷ್ಟು ಸಾಲುಗಳ ಬರಹಗಳನ್ನು ಒಳಗೊಂಡಿದೆ? ಹಲ್ಮಿಡಿ ಶಾಸನ ಎಷ್ಟು ಸಾಲುಗಳ ಬರಹಗಳನ್ನು ಒಳಗೊಂಡಿದೆ? 15, 16, 17, 18. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ 16. ಹಲ್ಮಿಡಿ ಶಾಸನ 16 ಸಾಲುಗಳ ಬರಹಗಳನ್ನು ಒಳಗೊಂಡಿದೆ. ಈ ಹಲ್ಮಿಡಿ ಶಾಸನ ಕಂಡುಬರುವುದು ಎಲ್ಲಿ ಅಂದರೆ, ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಲ್ಮಿಡಿ ಎಂಬ ಗ್ರಾಮದಲ್ಲಿ ಈ ಹಲ್ಮಿಡಿ ಶಾಸನವು ಕಂಡುಬರುತ್ತದೆ. ಇದು ಕ್ರಿಸ್ತಶಕ 450ರ ಕಾಲದಲ್ಲಿ ಕಂಡುಬರುವಂತಹ ಶಾಸನವಾಗಿದೆ. ನೆಕ್ಸ್ಟ್ ಪ್ರಶ್ನೆ, ಎರಡನೇ ಪ್ರಶ್ನೆ: ಈ ಕೆಳಗಿನ ಯಾವುದು ಒಂದು ಮಾತ್ರ ಗಣದ ಬಂಧವಲ್ಲ? ಈ ಕೆಳಗಿನ ಯಾವುದು ಒಂದು ಮಾತ್ರ ಗಣದ ಬಂಧವಲ್ಲ? ಕಂದಪದ್ಯ, ರಗಳೆ, ಷಟ್ಪದಿ ಹಾಗೂ ಸಾಂಗತ್ಯ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4, ಸಾಂಗತ್ಯ. ಈ ಕೆಳಗಿನ ಯಾವುದು ಒಂದು ಮಾತ್ರ ಗಣದ ಬಂಧವಲ್ಲ ಅಂದರೆ ಸಾಂಗತ್ಯ. ಗಣಗಳನ್ನು ನಾವು 3 ಪ್ರಕಾರಗಳಲ್ಲಿ ನೋಡಬಹುದು. ಅವುಗಳು ಯಾವುದು ಅಂದರೆ, ಒಂದು ಮಾತ್ರೆಯ ಆಧಾರದ ಮೇಲೆ, ಎರಡನೇದು ಅಂಶಗಳ ಆಧಾರದ ಮೇಲೆ, ಮೂರನೇದು ಅಕ್ಷರಗಳ ಆಧಾರದ ಮೇಲೆ ನಾವು ಗಣಗಳನ್ನು 3 ಪ್ರಕಾರದಲ್ಲಿ ನೋಡ್ಬೋದು. ಮಾತ್ರೆಯ ಆಧಾರದ ಮೇಲೆ ಕಂಡುಬರುವಂತಹ ಗಣಗಳು ಯಾವುದು ಅಂದರೆ ಕಂದಪದ್ಯ, ರಗಳೆ ಹಾಗೂ ಷಟ್ಪದಿ. ಈ 3 ಏನಂದರೆ ಗಣಗಳ ಆಧಾರದ ಮೇಲೆ ಅಂದರೆ ಮಾತ್ರೆಗಳ ಆಧಾರದ ಮೇಲೆ ಕಂಡುಬರುವಂತಹ ಗಣಗಳು ಯಾವುದು ಅಂದರೆ ಕಂದ, ಷಟ್ಪದಿ, ರಗಳೆ. ಇನ್ನು ಅಂಶಗಳ ಆಧಾರದ ಮೇಲೆ ಕಂಡುಬರುವಂತಹ ಗಣ ಯಾವುದು ಅಂದರೆ ಇದು ಸಾಂಗತ್ಯ. ಅಂಶಗಳ ಆಧಾರದ ಮೇಲೆ ಕಂಡುಬರುವಂತಹ ಗಣ ಸಾಂಗತ್ಯ. ಮಾತ್ರೆಗಳ ಆಧಾರದ ಮೇಲೆ ಕಂಡುಬರುವಂತಹ ಗಣಗಳು ಯಾವುದು ಅಂದರೆ ಕಂದ, ಷಟ್ಪದಿ, ರಗಳೆ. ಇನ್ನು ಅಕ್ಷರಗಳ ಆಧಾರದ ಮೇಲೆ ಕಂಡುಬರುವಂತಹ ಗಣ ಯಾವುದು ಅಂದರೆ ಅದು ಕೇವಲ ನಮ್ಮ ಕನ್ನಡದಲ್ಲಿ ಕಂಡುಬರುವಂತಹ ಅಕ್ಷರಗಳ ಆಧಾರದ ಮೇಲೆ ಕಂಡುಬರುವ ಏಕೈಕ ಗಣ ಯಾವುದು ಅಂದರೆ ಖ್ಯಾತ ಕರ್ನಾಟಕ ವೃತ್ತಗಳು. ಈ ರೀತಿ ಗಣಗಳನ್ನು ನಾವು 3 ಪ್ರಕಾರಗಳಲ್ಲಿ ನೋಡಬಹುದು. ಹಾಗಾಗಿ ಈ 3 ಕಂದ, ರಗಳೆ, ಷಟ್ಪದಿ ಇವು ಮಾತ್ರೆಗಳ ಆಧಾರದ ಮೇಲೆ ಕಂಡು ಬಂದರೆ ಸಾಂಗತ್ಯ ಇದು ಅಂಶಗಳ ಆಧಾರದ ಮೇಲೆ ಕಂಡುಬರುವುದರಿಂದ ಇದು ಮಾತ್ರಾ ಗಣದ ಬಂಧವಲ್ಲ. ನೆಕ್ಸ್ಟ್ ಪ್ರಶ್ನೆ, ಮೂರನೇ ಪ್ರಶ್ನೆ: ಇಸಿಲ್ ಎಂಬ ಪದ ಕನ್ನಡದು ಎಂದು ಮೊದಲು ಗುರುತಿಸಿದವರು ಯಾರು? ಇಸಿಲ್ ಎಂಬ ಪದ ಕನ್ನಡದು ಎಂದು ಮೊದಲು ಗುರುತಿಸಿದವರು ಯಾರು? ಕುವೆಂಪು, BM ಶ್ರೀ, ತೀನಂ ಶ್ರೀ, DLM. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4, DLM. ಇಸಿಲ್ ಎಂಬ ಪದ ಕನ್ನಡದು ಎಂದು ಮೊದಲು ಗುರುತಿಸಿದವರು ಯಾರು ಅಂದರೆ DLM. ನೆಕ್ಸ್ಟ್ ಪ್ರಶ್ನೆ, ನಾಲ್ಕನೇ ಪ್ರಶ್ನೆ: ರಗಳೆ ಕವಿ ಎಂದೇ ಬಿರುದಾಂಕಿತ ಹರಿಹರನು ಎಷ್ಟು ರಗಳೆಗಳನ್ನು ರಚಿಸಿದನು? ರಗಳೆ ಕವಿ ಎಂದೇ ಬಿರುದಾಂಕಿತ ಹರಿಹರನು ಎಷ್ಟು ರಗಳೆಗಳನ್ನು ರಚಿಸಿದನು? 108, 105, 106, 103. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3, 106. ರಗಳೆ ಕವಿ ಎಂದು ಬಿರುದಾಂಕಿತ ಹರಿಹರನು ಎಷ್ಟು ರಗಳೆಗಳನ್ನು ರಚಿಸಿದನು ಅಂದರೆ ಒಟ್ಟು 106 ರಗಳೆಗಳನ್ನು ರಚಿಸಿದನು. ನೆಕ್ಸ್ಟ್ ಪ್ರಶ್ನೆ, ಐದನೇ ಪ್ರಶ್ನೆ: ಐ, ಔ ಎಂಬ ಅಕ್ಷರಗಳು. ಐ, ಔ ಎಂಬ ಅಕ್ಷರಗಳು ವರ್ಗೀಯ ಅಕ್ಷರಗಳು, ಅವರ್ಗೀಯಾಕ್ಷರಗಳು, ಸಂಧ್ಯಕ್ಷರಗಳು ಹಾಗೂ ವ್ಯಂಜನಾಕ್ಷರಗಳು. ಐ, ಔ ಎಂಬ ಅಕ್ಷರಗಳು ಯಾವ ಅಕ್ಷರಗಳು ಅನ್ನೋದು ಪ್ರಶ್ನೆ ಇದೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3, ಸಂಧ್ಯಕ್ಷರಗಳು. ಐ ಮತ್ತು ಔ ಅನ್ನು ನಾವು ಸಂಧ್ಯಕ್ಷರಗಳು ಅಂಥೇಳಿ ಕರಿತೀವಿ. ನಮ್ಮ ಕನ್ನಡ ವರ್ಣಮಾಲೆ ಒಟ್ಟು ಎಷ್ಟು ಅಕ್ಷರಗಳು ಅಂದರೆ 49 ಅಕ್ಷರಗಳನ್ನು ನಾವು ನೋಡ್ಬೋದು. ಈ 49 ಅಕ್ಷರಗಳಲ್ಲಿ 3 ವಿಧಗಳನ್ನು ನೋಡ್ಬೋದು. ಮೊದಲನೇದು ಸ್ವರ, ಎರಡನೇದು ವ್ಯಂಜನ
ಮೂರನೇದು ಯೋಗವಾಹಕಗಳು. ಸೊ ಕನ್ನಡದಲ್ಲಿರುವ ಒಟ್ಟು ವರ್ಣಮಾಲೆಗಳು ಎಷ್ಟು ಅಂದರೆ 49. ಅದರಲ್ಲಿ ಸ್ವರಗಳು 13, ವ್ಯಂಜನಗಳು 34 ಹಾಗೂ ಯೋಗವಾಹಕಗಳು 2. ಒಟ್ಟು 49 ಅಕ್ಷರಗಳು. ಸ್ವರದಲ್ಲಿ ಮತ್ತೆ 2 ವಿಧಗಳನ್ನು ನೋಡ್ಬೋದು. ಅವುಗಳು ಯಾವುವು ಅಂದರೆ ವೃಷಸ್ವರ ಹಾಗೂ ದೀರ್ಘಸ್ವರ. ವೃಷಸ್ವರಗಳು 6, ದೀರ್ಘಸ್ವರಗಳು 7. ಹಾಗೆಯೇ ವ್ಯಂಜನದಲ್ಲಿ ಮತ್ತೆ 2 ವಿಧಗಳನ್ನು ನಾವು ಕಾಣ್ತೀವಿ. ಒಂದು ವರ್ಗೀಯ ವ್ಯಂಜನ, ಇನ್ನೊಂದು ಅವರ್ಗೀಯ ವ್ಯಂಜನ. ವರ್ಗೀಯ ವ್ಯಂಜನಗಳು ಎಷ್ಟು ಅಂದರೆ 25 ವರ್ಗೀಯ ವ್ಯಂಜನಗಳನ್ನು ನೋಡ್ಬೋದು ನಾವು ಕನ್ನಡದಲ್ಲಿ. 9 ಅವರ್ಗೀಯ ವ್ಯಂಜನಗಳನ್ನು ನೋಡ್ಬೋದು. ಇನ್ನು ಯೋಗವಾಹಕಗಳು ಎಷ್ಟು ಅಂದರೆ 2. ಅವು ಯಾವುದು ಅಂದರೆ ಅನುಸ್ವಾರ ಅಂ, ವಿಸರ್ಗ ಅಹ. ಹಾಗೂ ಈ ವರ್ಗೀಯ ವ್ಯಂಜನ ಏನು 25 ಅದಾವಲ್ಲ, ಈ 25 ವರ್ಗೀಯ ವ್ಯಂಜನಗಳಲ್ಲಿ ಮತ್ತೆ 3 ವಿಧಗಳನ್ನು ನಾವು ನೋಡ್ಬೋದು. ಯಾವ್ಯಾವ ಅಂದರೆ ಅಲ್ಪಪ್ರಾಣ 10, ಮಹಾಪ್ರಾಣ 10 ಹಾಗೂ ಅನುನಾಸಿಕಗಳು 5. ಈ ರೀತಿ ನಮ್ಮ ಕನ್ನಡ ವರ್ಣಮಾಲೆಗಳನ್ನು ನಾವು ಇಷ್ಟು ವಿಭಾಗಗಳಾಗಿ ವಿಂಗಡಿಸಲಾಗಿದೆ. ಅದರಲ್ಲಿ ಐ ಮತ್ತು ಔ ಅನ್ನು ನಾವು 2 ಸಂಧ್ಯಕ್ಷರಗಳನ್ನು ಕನ್ನಡದಲ್ಲಿ ನೋಡಬಹುದಾಗಿದೆ. ನೆಕ್ಸ್ಟ್ ಪ್ರಶ್ನೆ, 6ನೇ ಪ್ರಶ್ನೆ. ಕೇಶಿರಾಜನ ಪ್ರಕಾರ ಒಟ್ಟು ಎಷ್ಟು ಯೋಗವಾಹಕಗಳಿವೆ? ಕೇಶಿರಾಜನ ಪ್ರಕಾರ ಒಟ್ಟು ಎಷ್ಟು ಯೋಗವಾಹಕಗಳಿವೆ? 2, 4, 5, 8. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2, 4. ಕೇಶಿರಾಜನ ಪ್ರಕಾರ ಒಟ್ಟು ಎಷ್ಟು ಯೋಗವಾಹಕಗಳಿವೆ ಅಂದರೆ 4. ಆದರೆ ಈಗ ಪ್ರೆಸೆಂಟ್ ನಮ್ಮ ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಯೋಗವಾಹಕಗಳಿವೆ ಅಂದರೆ 2. ಅವು ಯಾವುವು ಅಂದರೆ ಅನುಸ್ವಾರ ಅಥವಾ ಅನುಸ್ವಾರ, ಎರಡನೇದು ವಿಸರ್ಗ. ಅನುಸ್ವಾರವನ್ನು ಅಂ ಅಕ್ಷರದಿಂದ ಹಾಗೂ ವಿಸರ್ಗವನ್ನು ಅಹ ಅಕ್ಷರದಿಂದ ನಾವು ಕಾಣ್ಬೋದು. ಕೇಶಿರಾಜನ ಪ್ರಕಾರ ಯೋಗವಾಹಕಗಳು ಎಷ್ಟು ಅಂದರೆ 4. ಪ್ರೆಸೆಂಟ್ ನಮ್ಮ ಕನ್ನಡ ವರ್ಣಮಾಲೆಯಲ್ಲಿರುವಂತಹ ಯೋಗವಾಹಕಗಳು ಎಷ್ಟು ಅಂದರೆ 2. ನೆಕ್ಸ್ಟ್ ಪ್ರಶ್ನೆ, 7ನೇ ಪ್ರಶ್ನೆ. ಸಾಂಗತ್ಯದ ಮೊದಲ ಕಾವ್ಯ ಯಾವುದು? ಸಾಂಗತ್ಯದ ಮೊದಲ ಕಾವ್ಯ ಯಾವುದು? ಸೊಬಗಿನ ಸೋನೆ, ಭರತೇಶ ವೈಭವ, ಕುಮಾರ ರಾಮಚರಿತೆ, ಹದಿಬದೆಯ ಧರ್ಮ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1, ಸೊಬಗಿನ ಸೋನೆ. ಸಾಂಗತ್ಯದ ಮೊದಲ ಕಾವ್ಯ ಯಾವುದು ಅಂದರೆ ಸೊಬಗಿನ ಸೋನೆ. ಈ ಸೊಬಗಿನ ಸೋನೆಯನ್ನು ಬರೆದವರು ಯಾರು ಅಂದರೆ ದೇವರಾಜ. ಯಾರು ಅಂದರೆ ದೇವರಾಜ. ಸೊಬಗಿನ ಸೋನೆಯನ್ನು ಬರೆದವರು ದೇವರಾಜ. ಈ ಸೊಬಗಿನ ಸೋನೆ ಸಾಂಗತ್ಯದ ಮೊದಲ ಕಾವ್ಯವಾಗಿದೆ. ಇನ್ನು ಭರತೇಶ ವೈಭವ ಬರೆದವರು ಯಾರು? ಭರತೇಶ ವೈಭವವನ್ನು ರತ್ನಾಕರ ವರ್ಣಿ ಬರಿತಾನೆ. ರತ್ನಾಕರ ವರ್ಣಿ. ನೆಕ್ಸ್ಟು ಕುಮಾರ ರಾಮಚರಿತೆ. ಕುಮಾರ ರಾಮಚರಿತೆಯನ್ನು ನಂಜುಂಡ ಕವಿ ಬರಿತಾನೆ. ನಂಜುಂಡ ಕವಿ. ನೆಕ್ಸ್ಟು ಹದಿಬದೆಯ ಧರ್ಮ. ಹದಿಬದೆಯ ಧರ್ಮವನ್ನು ಸಂಚಿ ಹೊನ್ನಮ್ಮ ಬರಿತಾಳ. ಸೊ ಸಾಂಗತ್ಯದ ಮೊದಲ ಕಾವ್ಯ ಯಾವುದು ಅಂದರೆ ಸೊಬಗಿನ ಸೋನೆ. ಈ ಸೊಬಗಿನ ಸೋನೆಯನ್ನು ಬರೆದವರು ದೇವರಾಜ. ಇನ್ನು ಭರತೇಶ ವೈಭವವನ್ನು ಬರೆದವನು ರತ್ನಾಕರ ವರ್ಣಿ. ಕುಮಾರ ರಾಮಚರಿತೆಯನ್ನು ಬರೆದವರು ನಂಜುಂಡ ಕವಿ. ಹಾಗೂ ಸಂಚಿ ಹೊನ್ನಮ್ಮ ಬರೆದಿರುವಂತಹ ಕೃತಿ ಯಾವುದು ಅಂದರೆ ಹದಿಬದೆಯ ಧರ್ಮ. ನೆಕ್ಸ್ಟ್ ಪ್ರಶ್ನೆ, 8ನೇ ಪ್ರಶ್ನೆ. ವರ್ಗೀಯ ವ್ಯಂಜನದಲ್ಲಿ ಎಷ್ಟು ಪ್ರಕಾರಗಳಿವೆ? ವರ್ಗೀಯ ವ್ಯಂಜನದಲ್ಲಿ ಎಷ್ಟು ಪ್ರಕಾರಗಳಿವೆ? 2, 3, 4, 5. ಸೊ ಈ ಹಿಂದಿನ ಪ್ರಶ್ನೆಯಲ್ಲೇ ನಾನು ಹೇಳಿದ್ದೆ ವರ್ಗೀಯ ವ್ಯಂಜನದಲ್ಲಿ ಎಷ್ಟು ಪ್ರಕಾರಗಳಿವೆ ಅಂದರೆ 3 ಪ್ರಕಾರಗಳಿವೆ. ಈಗ ತಾನೇ ಹೇಳಿದೆ ನಾನು. ಕನ್ನಡ ವರ್ಣಮಾಲೆಯಲ್ಲಿ ಇರುವಂತಹ ವ್ಯಂಜನಗಳು ಎಷ್ಟು ಅಂದರೆ 34 ವ್ಯಂಜನಗಳನ್ನು ನಾವು ನೋಡ್ಬೋದು. ಈ 34 ವ್ಯಂಜನದಲ್ಲಿ 2 ವಿಧಗಳನ್ನು ನೋಡ್ಬೋದು. ಒಂದು ವರ್ಗೀಯ ವ್ಯಂಜನ, ಇನ್ನೊಂದು ಅವರ್ಗೀಯ ವ್ಯಂಜನ. ವರ್ಗೀಯ ವ್ಯಂಜನ ಎಷ್ಟು ಅದಾವಂದ್ರೆ 25, ಅವರ್ಗೀಯ ವ್ಯಂಜನಗಳು 9. ಈ ವರ್ಗೀಯ ವ್ಯಂಜನದಲ್ಲಿ 25 ಅಕ್ಷರಗಳದಾವಲ್ಲ, ಇವುಗಳನ್ನು ನಾವು 3 ವಿಧಗಳನ್ನಾಗಿ ನೋಡ್ಬೋದು. ಅವು ಯಾವುವು ಅಂದರೆ ಅಲ್ಪಪ್ರಾಣ, ಮಹಾಪ್ರಾಣ ಹಾಗೂ ಅನುನಾಸಿಕ.
ಅಲ್ಪ ಪ್ರಾಣಗಳು 10, ಮಹಾಪ್ರಾಣಗಳು 10, ಅನುನಾಸಿಕಗಳು 5, ಒಟ್ಟು 25 ವರ್ಗೀಯ ವ್ಯಂಜನಗಳನ್ನು ನೋಡ್ಬೋದು. ಹಾಗಾಗಿ ಈ ಪ್ರಶ್ನೆಗೆ ವರ್ಗೀಯ ವ್ಯಂಜನದಲ್ಲಿ ಎಷ್ಟು ಪ್ರಕಾರಗಳಿವೆ ಅನ್ನುವಂಥ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದರೆ 3 ಪ್ರಕಾರಗಳನ್ನು ನಾವು ನೋಡ್ಬೋದು. ನೆಕ್ಸ್ಟ್ ಪ್ರಶ್ನೆ 9ನೇ ಪ್ರಶ್ನೆ, ಕನ್ನಡದ ಮೊದಲ ಕಾವ್ಯ ಯಾವುದು? ಕನ್ನಡದ ಮೊದಲ ಕಾವ್ಯ ಯಾವುದು? ವಿಕ್ರಮಾರ್ಜುನ ವಿಜಯ, ಕವಿರಾಜ ಮಾರ್ಗ, ಆದಿಪುರಾಣ, ಒಡ್ಡಾರಾಧನೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕನ್ನಡದ ಮೊದಲ ಕಾವ್ಯ ಯಾವುದು ಅಂದರೆ ಕವಿರಾಜ ಮಾರ್ಗ. ಕನ್ನಡದ ಮೊದಲ ಕಾವ್ಯ ಯಾವುದು ಅಂದರೆ ಕವಿರಾಜ ಮಾರ್ಗ. ಹಾಗೆ ಕನ್ನಡದ ಮೊದಲ ಗದ್ಯ ಗ್ರಂಥ ಯಾವುದು ಅಂದರೆ ಒಡ್ಡಾರಾಧನೆ. ನೆಕ್ಸ್ಟ್ ಪ್ರಶ್ನೆ ಷಟ್ಪದಿಯ ಪ್ರಕಾರಗಳು ಎಷ್ಟು? ಷಟ್ಪದಿಯ ಪ್ರಕಾರಗಳು ಎಷ್ಟು? 8, 6, 7, 10. ಷಟ್ಪದಿಗಳ ಪ್ರಕಾರಗಳು ಎಷ್ಟು ಅಂದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 6. ಷಟ್ಪದಿಗಳ ಪ್ರಕಾರಗಳು ಎಷ್ಟು ಅಂದರೆ 6. ಅವು 6 ಷಟ್ಪದಿಗಳು ಯಾವುವು ಅಂದರೆ ಶರಷಟ್ಪದಿ, ಭೋಗ ಷಟ್ಪದಿ, ಪರಿವರ್ತಿನಿ, ಕುಸುಮ, ಭಾಮಿನಿ, ವಾರ್ಧಕ. ಈ ರೀತಿ 6 ಷಟ್ಪದಿಗಳನ್ನು ನಾವು ಕನ್ನಡದಲ್ಲಿ ನೋಡ್ಬೋದು. ನೆಕ್ಸ್ಟ್ ಪ್ರಶ್ನೆ 11ನೇ ಪ್ರಶ್ನೆ, ರತ್ನಾಕರ ವರ್ಣಿಯು ಈ ಕೆಳಗಿನ ಯಾವ ಕೃತಿಯನ್ನು ರಚಿಸಿದ್ದಾರೆ? ರತ್ನಾಕರ ವರ್ಣಿಯು ಈ ಕೆಳಗಿನ ಯಾವ ಕೃತಿಯನ್ನು ರಚಿಸಿದ್ದಾರೆ? ಮುದ್ರಾಮಂಜುಷ, ಭರತೇಶ ವೈಭವ, ಹರಿಶ್ಚಂದ್ರ ಕಾವ್ಯ, ಗಿರಿಜಾ ಕಲ್ಯಾಣ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಭರತೇಶ ವೈಭವ. ರತ್ನಾಕರ ವರ್ಣಿಯು ಈ ಕೆಳಗಿನ ಯಾವ ಕೃತಿಯನ್ನು ರಚಿಸಿದ್ದಾರೆ ಎಂದರೆ ಭರತೇಶ ವೈಭವ. ಇದು ರತ್ನಾಕರ ವರ್ಣಿ ರಚಿಸಿರುವಂತಹ ಕೃತಿಯಾಗಿದೆ. ಇನ್ನು ಮುದ್ರಾಮಂಜುಷ, ಈ ಮುದ್ರಾಮಂಜುಷವನ್ನು ರಚಿಸಿದವರು ಯಾರು ಅಂದರೆ ಕೆಂಪು ನಾರಾಯಣ. ಕೆಂಪು ನಾರಾಯಣ ಮುದ್ರಾಮಂಜುಷವನ್ನು ರಚಿಸಿದವರು ಕೆಂಪು ನಾರಾಯಣ. ಇನ್ನು ಭರತೇಶ ವೈಭವವನ್ನು ರಚಿಸಿದವರು ರತ್ನಾಕರ ವರ್ಣಿ. ಇನ್ನು ಹರಿಶ್ಚಂದ್ರ ಕಾವ್ಯವನ್ನು ರಚಿಸಿದವರು ರಾಘವಾಂಕ. ಇನ್ನು ಗಿರಿಜಾ ಕಲ್ಯಾಣವನ್ನು ರಚಿಸಿದವರು ಹರಿಹರ. ರತ್ನಾಕರ ವರ್ಣಿಯು ರಚಿಸಿರುವಂಥ ಕೃತಿ ಭರತೇಶ ವೈಭವ, ಮುದ್ರಾಮಂಜುಷ, ಕೆಂಪು ನಾರಾಯಣ, ಹರಿಶ್ಚಂದ್ರ ಕಾವ್ಯವನ್ನು ರಾಘವಾಂಕ ರಚಿಸ್ತಾನೆ, ಗಿರಿಜಾ ಕಲ್ಯಾಣವನ್ನು ಹರಿಹರ ರಚಿಸುತ್ತಾನೆ. ನೆಕ್ಸ್ಟ್ ಪ್ರಶ್ನೆ 12ನೇ ಪ್ರಶ್ನೆ, ಕಂದ ಪದ್ಯದಲ್ಲಿರುವಂತಹ ಒಟ್ಟು ಮಾತ್ರೆಗಳ ಸಂಖ್ಯೆ ಎಷ್ಟು? ಕಂದ ಪದ್ಯದಲ್ಲಿರುವಂತಹ ಒಟ್ಟು ಮಾತ್ರೆಗಳ ಸಂಖ್ಯೆ ಎಷ್ಟು? 62, 64, 54, 44. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 64. ಕಂದ ಪದ್ಯದಲ್ಲಿರುವಂತಹ ಒಟ್ಟು ಮಾತ್ರೆಗಳ ಸಂಖ್ಯೆ ಎಷ್ಟು ಅಂದರೆ 64. ಮೊದಲ ಸಾಲಿನಲ್ಲಿ 12 ಹಾಗೂ ಎರಡನೇ ಸಾಲಿನಲ್ಲಿ 20, ಒಟ್ಟು 32 ಆಯಿತು. ಸೊ ಒಟ್ಟು 4 ಸಾಲುಗಳಲ್ಲಿ 64 ಮಾತ್ರೆಗಳನ್ನು ನಾವು ನೋಡ್ಬೋದು. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ 64. ನೆಕ್ಸ್ಟ್ ಪ್ರಶ್ನೆ, ಕನ್ನಡದ ಪ್ರಾಚೀನತೆಯುಳ್ಳ ಪದ ಇಸಿಲ್ ಎಂದರೆ? ಕನ್ನಡದ ಪ್ರಾಚೀನತೆಯುಳ್ಳ ಪದ ಇಸಿಲ್ ಎಂದರೆ ಆಪ್ಷನ್ 1 ಬಾಣ ಪ್ರಯೋಗ ಮಾಡುವ ಜಾಗ, ಆಪ್ಷನ್ 2 ಕೋಟೆಯ ಸುತ್ತಿನ ಜಲಪ್ರವಾಹ, ಆಪ್ಷನ್ 3 ಕೋಟೆ ಉಳ್ಳ ಅಥವಾ ಕೋಟೆ ಒಳಗಿನ ಊರು, ಆಪ್ಷನ್ 4 ಎತ್ತರದ ಭೂಪ್ರದೇಶ. ಕನ್ನಡದ ಪ್ರಾಚೀನತೆಯುಳ್ಳ ಪದ ಇಸಿಲ್ ಎಂದರೆ ಅಂದರೆ ಕನ್ನಡದ ಪ್ರಾಚೀನತೆ ಉಳ್ಳಂತಹ ಪದವಾದ ಇಸಿಲ್. ಈ ಇಸಿಲ್ ಪದದ ಅರ್ಥ ಏನು ಅಂದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಕೋಟೆ ಉಳ್ಳ ಅಥವಾ ಕೋಟೆ ಒಳಗಿನ ಊರು.
ಈ ಇಸಿಲ್ ಅನ್ನೋಂಥ ಪದದ ಅರ್ಥ ಕೋಟೆ ಉಳ್ಳ ಅಥವಾ ಕೋಟೆ ಒಳಗಿನ ಊರು ಎಂದರ್ಥ. ನೆಕ್ಸ್ಟ್ ಪ್ರಶ್ನೆ 14ನೇ ಪ್ರಶ್ನೆ. ಬೆಟ್ಟದಾವರೆ ಎಂಬುದು ಡ್ಯಾಶ್ ಸಂಧಿಯಾಗಿದೆ. ಬೆಟ್ಟದಾವರೆ ಎಂಬುದು ಡ್ಯಾಶ್ ಸಂಧಿಯಾಗಿದೆ. ಆಗಮ ಸಂಧಿ, ಆದೇಶ ಸಂಧಿ, ಸವರ್ಣ ದೀರ್ಘ ಸಂಧಿ, ಲೋಪ ಸಂಧಿ. ಸೊ ಬೆಟ್ಟದಾವರೆ ಎಂಬುದು ಡ್ಯಾಶ್ ಸಂಧಿಯಾಗಿದೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಆದೇಶ ಸಂಧಿ. ಇದನ್ನು ಬಿಡಿಸಿ ಬರೆದಾಗ ಬೆಟ್ಟದ ಪ್ಲಸ್ ತಾವರೆ, ಬೆಟ್ಟದಾವರೆ. ಬೆಟ್ಟದಾವರೆಯನ್ನು ಬಿಡಿಸಿದಾಗ ಬೆಟ್ಟದ ಪ್ಲಸ್ ತಾವರೆ, ಬೆಟ್ಟದಾವರೆ. ಇಲ್ಲಿ ತಕಾರಕ್ಕೆ ಇಲ್ಲಿ ದಕಾರ ಆದೇಶವಾಗಿ ಬಂದಿದೆ. ಆದೇಶ ಸಂಧಿಯ ರೂಲ್ಸ್ ಏನಂದರೆ ಕಚಟತಪಗಳಿಗೆ ಅಂದರೆ ಕಚಟತಪಗಳಿಗೆ ಗಜಡದಪ ಆದೇಶವಾಗಿ ಬಂತು ಅಂದರೆ ಕ ಚ ಟ ತ ಪ. ಈ ಕಚಡತಪಗಳಿಗೆ ಗ ಜ ಡ ದ ಬ. ಕಚಟತಪಗಳಿಗೆ ಗಜಡದಪ ಆದೇಶವಾಗಿ ಬಂತು ಅಂದರೆ ಅದನ್ನು ನಾವು ಆದೇಶ ಸಂಧಿ ಅಂಥೇಳಿ ಕರಿತೀವಿ. ಇಲ್ಲಿ ತಕಾರಕ್ಕೆ ದಕಾರ ಬಂದಿರುವುದರಿಂದ ಇದನ್ನು ನಾವು ಆದೇಶ ಸಂಧಿ ಅಂಥೇಳಿ ಕರಿತೀವಿ. ಬಟ್ 15ನೇ ಪ್ರಶ್ನೆ. ಚಂದ್ರಮುಖಿ ಇದು ಯಾವ ಅಲಂಕಾರ? ಚಂದ್ರಮುಖಿ ಇದು ಯಾವ ಅಲಂಕಾರ? ಉಪಮಾ ಅಲಂಕಾರ, ರೂಪಕ ಅಲಂಕಾರ, ಉತ್ಪ್ರೇಕ್ಷ ಅಲಂಕಾರ ಹಾಗೂ ಯಾವುದು ಅಲ್ಲ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ರೂಪಕ ಅಲಂಕಾರ. ಚಂದ್ರಮುಖಿ ಎಂಬುದು ರೂಪಕ ಅಲಂಕಾರವಾಗಿದೆ. ಅಲಂಕಾರ ಅಂದರೆ ಒಂದು ಕಾವ್ಯದ ಸೌಂದರ್ಯವನ್ನು ಹೆಚ್ಚಿಸುವಂಥದಕ್ಕೆ ನಾವು ಅಲಂಕಾರ ಅಂತ ಹೇಳಿ ಕರಿತೀವಿ. ಬಾಹ್ಯ ಸೌಂದರ್ಯವನ್ನು ಹೆಚ್ಚಿಸಿದರೆ ಅದಕ್ಕೆ ಶಬ್ದಾಲಂಕಾರ ಹಾಗೂ ಕಾವ್ಯದ ಆಂತರಿಕ ಸೌಂದರ್ಯವನ್ನು ಹೆಚ್ಚಿಸಿದರೆ ಅದನ್ನು ಅರ್ಥಾಲಂಕಾರ ಅಂಥೇಳಿ 2 ಅಲಂಕಾರವನ್ನು ನಾವು ನಮ್ಮ ಕನ್ನಡದಲ್ಲಿ ನೋಡ್ಬೋದು. ಇನ್ನು ಇದೇ ಉಪಮಾ ಅಲಂಕಾರ, ರೂಪಕ ಅಲಂಕಾರ, ಉತ್ಪ್ರೇಕ್ಷ ಅಲಂಕಾರ. ಉಪಮಾ ಅಂದರೆ ಹೋಲಿಕೆ ಇತ್ತು ಅಂದರೆ 2 ವಸ್ತುಗಳ ಮಧ್ಯೆ ಅಥವಾ ಇಬ್ಬರ ವ್ಯಕ್ತಿಗಳ ಮಧ್ಯೆ ಹೋಲಿಕೆ ಇತ್ತು ಅಂದ್ರೆ ಅದನ್ನು ಉಪಮಾ ಅಲಂಕಾರ ಅಂತ ಹೇಳಿ ಕರಿತೀವಿ. ಎರಡೂ ಒಂದೇ ಅಂತೇಳಿ ಹೇಳ್ತು ಅಂದ್ರೆ ಅದನ್ನು ರೂಪಕ ಅಲಂಕಾರ ಅಂಥೇಳಿ ಕರಿತೀವಿ. ಇನ್ನು ಕಾವ್ಯವನ್ನು ಉತ್ಪ್ರೇಕ್ಷ ಮಾಡಿ ಹೇಳ್ತು ಅಂದರೆ ಕವಿ ಕಲ್ಪಿತವಾಗಿ ಹೇಳುವಂತಹ ಅಲಂಕಾರವನ್ನು ಉತ್ಪ್ರೇಕ್ಷ ಅಲಂಕಾರ ಅಂಥೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ಉಪಮಾ ಅಲಂಕಾರಕ್ಕೆ ಒಂದು ಎಕ್ಸಾಂಪಲ್ ನೋಡಬೇಕು ಅಂದರೆ ಅವನ ಮುಖವು ಚಂದ್ರನಂತೆ ಹೊಳೆಯುತ್ತದೆ. ಅವನ ಮುಖವು ಚಂದ್ರನಂತೆ ಹೊಳೆಯುತ್ತದೆ. ಇಲ್ಲಿ ಚಂದ್ರನಿಗೂ ಹಾಗೂ ಅವನ ಮುಖಕ್ಕೂ ಹೋಲಿಕೆ ಮಾಡಿ ಹೇಳ್ತಾ ಇದ್ದೀವಿ. ಅದರಲ್ಲಿ ಅಂತೆ ಅನ್ನುವಂತಹ ಉಪಮಾ ವಾಚಕವನ್ನು ಬಳಸುವುದರಿಂದ ಅದನ್ನು ನಾವು ಉಪಮಾ ಅಲಂಕಾರ ಅಂಥೇಳಿ ಕರಿತೀವಿ. ಇನ್ನು ನೆಕ್ಸ್ಟ್ ರೂಪಕ ಅಲಂಕಾರ ಅಂದರೆ ಇಲ್ಲಿ ಎರಡೂ ಒಂದೇ, ಹೋಲಿಕೆ ಇರೋದಿಲ್ಲ, ಎರಡೂ ಒಂದೇ ಅಂಥೇಳಿ ಹೇಳುವಂತಹ ಅಲಂಕಾರಕ್ಕೆ ನಾವು ರೂಪಕ ಅಲಂಕಾರ ಅಂಥೇಳಿ ಕರಿತೀವಿ. ರೂಪಕ ಅಲಂಕಾರಕ್ಕೆ ಎಕ್ಸಾಂಪಲ್ ಅಂದರೆ ಚಂದ್ರಮುಖಿ, ಎನ್ನ ಕಾಲೇ ಕಂಬ, ದೇಹವೇ ದೇಗುಲ ಇವೆಲ್ಲವೂ ರೂಪಕ ಅಲಂಕಾರಕ್ಕೆ ಉದಾಹರಣೆಯಾಗಿವೆ. ಇನ್ನು ಉತ್ಪ್ರೇಕ್ಷ ಅಲಂಕಾರ ಅಂದರೆ ಕವಿ ಕಲ್ಪಿತ ಅಲಂಕಾರ ಅಂಥೇಳಿ ಕರಿಬೋದು. ಉತ್ಪ್ರೇಕ್ಷ ಅಲಂಕಾರಕ್ಕೆ ಒಂದು ಎಕ್ಸಾಂಪಲ್ ನೋಡಬೇಕಂದ್ರೆ ಆ ಕಟ್ಟಡವು ಮುಗಿಲು ಮುಟ್ಟಿತು. ಸೊ ಆ ಕಟ್ಟಡ ತುಂಬ ಎತ್ತರವಾಗಿದೆ ಅಂಥೇಳಿ ಹೇಳಬೇಕಾದ್ರೆ ಆ ಕಟ್ಟಡ ಮುಗಿಲು ಮುಟ್ಟಿತು ಅಂಥೇಳಿ ಉತ್ಪ್ರೇಕ್ಷ ಮಾಡಿ ಹೇಳ್ತೀವಿ. ಯಾಕಂದರೆ ಕಟ್ಟಡ ಮುಗಿಲು ಮುಟ್ಟೋದಕ್ಕೆ ಸಾಧ್ಯವಿಲ್ಲ. ಆದರೆ ಆ ಕಟ್ಟಡ ತುಂಬ ಎತ್ತರವಾಗಿದೆ ಅಂತೇಳಿ ಹೇಳೋದಕ್ಕೆ ನಾವು ಆ ಕಟ್ಟಡವು ಮುಗಿಲು ಮುಟ್ಟಿತು ಅಂಥೇಳಿ ಉತ್ಪ್ರೇಕ್ಷ ಮಾಡಿ ಹೇಳ್ತೀವಿ. ಹಾಗಾಗಿ ಇದನ್ನು ಉತ್ಪ್ರೇಕ್ಷ ಅಲಂಕಾರ ಅಂಥೇಳಿ ಕರಿತೀವಿ. ಸೊ ಇದಾಗಿತ್ತು ಇಂದಿನ ತರಗತಿ. ಈ ತರಗತಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮೆಲ್ಲರ ಸಪೋರ್ಟ್ ನನ್ನ ಈ ಚಾನಲ್ ಮೇಲೆ ಯಾವಾಗಲೂ ಹೀಗೆ ಇರಲಿ ಅಂತ ಆಶಿಸುತ್ತಾ ಇಂದಿನ ತರಗತಿಯನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿವರೆಗೂ ನನ್ನ ತರಗತಿಯನ್ನು ವೀಕ್ಷಣೆ ಮಾಡಿದ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.